ಎಲ್ಲರಿಗೂ ನಮಸ್ತೆ. ಮತ್ತೊಂದು ವಿಡಿಯೋಗೆ ಸ್ವಾಗತ, ಸುಸ್ವಾಗತ. ಭಾಳ ಖುಷಿಯಾಗಿದೆ. 50 ಜನ ಸಬ್ಸ್ಕ್ರೈಬ್ ಆಗಿದ್ದೀರಾ. 50 ಸಬ್ಸ್ಕ್ರೈಬರ್ಸ್. ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಇನ್ನಷ್ಟು ಸಬ್ಸ್ಕ್ರೈಬ್ ಆಗಿ ವಿತ್ ಬೆಲ್ ಐಕಾನ್ ಆಗಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಹೊಸೊಬ್ರನ್ನ, ಹೊಸ ಕಾಂಟೆಂಟ್ ಕ್ರಿಯೇಟರ್‌ನ. ಥ್ಯಾಂಕ್ ಯು ಸೋ ಮಚ್ ಫ್ರಾಮ್ ಬಾಟಮ್ ಆಫ್ ದ ಹಾರ್ಟ್. ಎಷ್ಟು ಥ್ಯಾಂಕ್ಸ್ ಹೇಳೋದು ಸಾಲದು. 50 ಜನ ನನ್ನ ಮುಖ ನೋಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅಂದರೆ ಥ್ಯಾಂಕ್ ಯು ಸೋ ಮಚ್. ಇದು ಇನ್ನಷ್ಟು ಲೆವೆಲಿಗೆ ಮಾಡಲಿಕ್ಕೆ ನನಗೆ ಭಾಳ ಖುಷಿ ಇದೆ. ನೋಡೋಣ ಹೇಗಾಗುತ್ತೆ ಅಂತ. ಖಂಡಿತ ಮತ್ತೆ ನೇರವಾಗಿ ವಿಷಯಕ್ಕೆ ಬರಬೇಕು. ಅಂದೊಂದಿತ್ತು ಕಾಲ. ಈ ಮೂವಿ ಸಾಂಗ್ ಇದೆ ಅಂತ ನಿಮ್ಗೆ ಗೊತ್ತಿದೆ. ಬಟ್ ಆ್ಯಕ್ಚುಲಿ ಇವಾಗ ಮೂವಿ ಟೈಟಲಲ್ಲೇ ರಿಲೀಸ್ ಆಗಿದೆ. ಇದು ವಿನಯ್ ರಾಜ್‌ಕುಮಾರ್ ಅವ್ರದ್ದು ಮೂವಿ ಇದು. ವಿನಯ್ ಅವ್ರ ಮೂವಿ ಬಗ್ಗೆ ಹೇಳಬೇಕು ಅಂದರೆ ನನಗೆ ಒನ್ ಆಫ್ ದ ಫೇವ್ರೆಟ್ ಮೂವಿ ಬಂದು 'ಅನಂತು ವರ್ಸಸ್ ನುಸ್ರತ್'. ಒನ್ ಆಫ್ ದ ಫೇವ್ರೆಟ್ ಮೂವಿ ಅವ್ರದ್ದು ಅದು ಫಾರ್ ಎವರ್ ಆ್ಯಕ್ಚುಲಿ. ಯಾಕಂದರೆ ನನಗೆ ಒಬ್ಬರು ಲಾಯರ್ ಜಡ್ಜಿಗೆ ಕಾಳು ಹಾಕೋದು, ಲವ್ ಮಾಡೋದು. ಸೊ ಅದು ತುಂಬ ಚೆನ್ನಾಗಿ ತೊಗೊಂಡಿದ್ದಾರೆ. ಫಸ್ಟಿಂದ ಲಾಸ್ಟ್‌ವರೆಗೂ ಬೋರ್ ಆಗಲ್ಲ. ಇವತ್ತಿಗೂ ನೋಡಿದ್ರು ಆ ಮೂವಿನ ತುಂಬ ಚೆನ್ನಾಗಿದೆ. ಒಂದು ಹಿಂದೂ ಕಲ್ಚರ್, ಟಿಪಿಕಲ್ ಕಲ್ಚರ್ ಒಂದು ಹುಡುಗ. ಸೊ ಒಂದು ಮುಸ್ಲಿಂ ಹುಡುಗಿನ ಅದು ಜಡ್ಜ್ ಆಗಿರ್ತಾರೆ. ಅವ್ರನ್ನ ಲೈನ್ ಹೊಡಿಯೋದು. ಅದೊಂಥರ ಚೆನ್ನಾಗಿದೆ ಆ್ಯಕ್ಚುಲಿ. ಫೈನಲಿ ಅದೊಂದು ಒಳ್ಳೆ ಮೆಸೇಜ್ ಕೂಡ ಫೈನಲಿ ಕೊಟ್ಟಿರೋದು. ನನಗೆ ಈ ಈ ಮೂವಿ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇವಾಗ ಅಂದೊಂದಿತ್ತು ಕಾಲ. ಸೊ ವಿನಯ್ ಅವ್ರ ಮೂವಿ ಏನೇ ಮಾಡಿದ್ರು ಡಿಫ್ರೆಂಟಾಗಿ ಸ್ಕ್ರಿಪ್ಟ್‌ನ ಚಾಯ್ಸ್ ಮಾಡ್ತಾರೆ. ಏನಕ್ಕೆ ಅಂದರೆ ಅದು ಓಡಲಿ, ಬಿಡಲಿ ಅದೆಲ್ಲ ಸೆಕೆಂಡರಿ. ಅದೇ ರೀತಿಯಲ್ಲಿ ಈ ಅಂದೊಂದಿತ್ತು ಕಾಲ ಕೂಡ ಹಾಗೇ ಇದೆ. ಹಂಗೆ ಅನಿಸ್ತು ಕೂಡ ನನಗೆ. ಏನಕ್ಕೆ ಅಂದರೆ ಸಿನಿಮಾ ಪ್ಯಾಷನ್ ಇರೋರು, ಅಂದರೆ ಸಿನಿಮಾ ಡೈರೆಕ್ಟರ್ ಆಗಬೇಕು, ಚಿಕ್ಕ ವಯಸ್ಸಿಂದ ಏನೋ ಒಂದು ಆಸೆ ಇರುತ್ತೆ. ಕಾಣಿಸ್ಕೋಬೇಕು, ಅವ್ರ ಹೆಸರು ಕಾಣಿಸ್ಬೇಕು. ಅದೆಲ್ಲ ಭಾಳ ಜನಕ್ಕೆ ಆಸೆ ಇರುತ್ತೆ. ಅದೇ ರೀತಿಯಲ್ಲಿ ಅಂದೊಂದಿತ್ತು ಕಾಲದಲ್ಲಿ ಅಂದರು ಅವರು ಕೂಡ ಡೈರೆಕ್ಟರ್ ಆಗಬೇಕು ಅಂತ ಹೇಳಿ ಈ ಮೂವಿಲಿ ಸಿನಿಮಾ ಡೈರೆಕ್ಟ್ ಮಾಡಿರೋದು ಕೀರ್ತಿ ಕೃಷ್ಣಪ್ಪ. ವಿನಯ್ ರಾಜ್‌ಕುಮಾರ್, ಅತಿಥಿ ಪ್ರಭುದೇವ್, ನವಿಕೃಷ್ಣನ್, ಜಗ್ಗಪ್ಪ. ಈ ಬಿಗ್ ಕ್ಯಾಸ್ಟ್ ಅಂದರೆ ಈ ಬಿಗ್ ಆರ್ಟಿಸ್ಟ್‌ಗಳು ಈ ಮೂವಿಲಿ ಆ್ಯಕ್ಟ್ ಮಾಡಿದ್ದಾರೆ. ಗೆಸ್ಟ್ ಅಪಿಯರೆನ್ಸಲ್ಲಿ ವಿ. ರವಿಚಂದ್ರನ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ಡೈರೆಕ್ಟರ್ ಆಗಬೇಕು ಅಂತ ಆಸೆಪಟ್ಟು ಒಬ್ಬ ಬೆಂಗಳೂರಿಗೆ ಬಂದು ತನ್ನ ಆಸೆನ ಫುಲ್‌ಫಿಲ್ ಮಾಡ್ಕೋತಾನೋ ಇಲ್ವೋ ಅಂತ ಹೇಳಿ ನೀವು ಸಿನಿಮಾ ಥಿಯೇಟ್ರಲ್ಲೇ ಹೋಗಿ ನೋಡಬೇಕು. ಇದನ್ನ ನಾನು ರಿವ್ಯೂ ಆಗಿ ಹೇಳ್ತಿಲ್ಲ. ಒಂದು ಮೂವಿ ಅಪ್ಡೇಟ್ ಆಗಿ ಹೇಳ್ತಾ ಇದ್ದೀನಿ. ಸೊ ಇದ್ದಂಥ ಕೆಲವು ಗೋಲಿ ಆಟಗಳಾಗಿರ್ಬೋದು, ಲಗೋರಿ ಆಗಿರ್ಬೋದು. ಇದನ್ನ ಇನ್ನು ತೋರಿಸಿದ ರೀತಿ ಇತ್ತಲ್ಲ, ನಮಗೆ ಒಂದು ಹಳೆಯ ಮೆಮೊರೀಸ್‌ಗಳೆಲ್ಲ ವಾಪಸ್ ಬಂದಂಗಾಯಿತು. ಪರ್ಸನಲಿ ನನಗೆ ತುಂಬಾ ಇಷ್ಟ ಆಯ್ತು ಇದು. ವಿನಯ್ ರಾಜ್‌ಕುಮಾರು ಕನ್ನಡದವ್ರು ಹೇಳಿದಂಥ ಡೈಲಾಗ್ಸ್ ಇದೆಯಲ್ಲ, ಅದು ಆ್ಯಕ್ಚುಲಿ ಇಂಪ್ಯಾಕ್ಟ್ ಆಯಿತು ನನಗೆ. ಓವರಾಲ್ ಮೂವಿಲಿ ನನಗೆ ಅವ್ರ ಆ್ಯಕ್ಟಿಂಗ್ ಎಲ್ಲೂ ಲೋಪ್ ಅನಿಸಿಲ್ಲ. ನಿಜವಾಗ್ಲೂ ತುಂಬ ಚೆನ್ನಾಗೇ ಇಂಪ್ಯಾಕ್ಟ್ ಅನಿಸ್ತು. ಮತ್ತು ಹೀರೋಯಿನ್ ಬಗ್ಗೆ ಹೇಳಬೇಕು ಅಂದರೆ ಅತಿಥಿ ಪ್ರಭುದೇವ್ ಅವ್ರ ಬಗ್ಗೆ ಹೇಳಬೇಕು ಅಂದರೆ ಸ ಒಂದು ಗ್ರ್ಯಾಂಡ್ ಎಂಟ್ರಿ ಅಂತ ಇರಲಿಲ್ಲ. ಆ ಸ್ಟೋರಿಗೆ ತಕ್ಕನಾಗಿ ಹೇಗೆ ಬೇಕೋ ಹಾಗೆ ತೊಗೊಂಡಿದ್ದಾರೆ ಅವ್ರನ್ನ ಡೈರೆಕ್ಟ್ರು. ಬಟ್ ರಾಘವೇಂದ್ರ ಅವ್ರ ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ. ಬ್ಯಾಕ್‌ಗ್ರೌಂಡ್ ಮ್ಯೂಸಿಕ್ ಭಾಳ ಇಂಪಾರ್ಟೆಂಟು. ಅದರಲ್ಲೂ ಒಬ್ಬ ಡೈರೆಕ್ಟ್ರು ಇಮ್ಯಾಜಿನೇಷನಲ್ಲಿ ಬರಬೇಕು ಅಂತ ಹೇಳಿದ್ರೆ ಅದು ಈಸಿ ಇರಲ್ಲ. ಅದು ಮ್ಯೂಸಿಕ್ ಇಂಪ್ಯಾಕ್ಟ್ ಮಾಡಲೇಬೇಕು. ಈ ಓವರಾಲ್ ಮೂವಿ ನನಗೆ ಡೀಸೆಂಟಾಗೆ 1 ಅವರ್ 55 ಮಿನಿಟ್ಸ್ ಇದ್ರೂ ಆ್ಯಕ್ಚುಲಿ ಸ್ಟೋರಿ ಮೂವಿ ಇದು. ಒಬ್ಬ ಒಬ್ಬ ಸಿನಿಮಾ ಡೈರೆಕ್ಟರ್ ಆಗಬೇಕು, ಅವನು ನಿಭಾಯಿಸೋ ರೀತಿ ಇರ್ಬೋದು ಈ ಸೊಸೈಟಿನ. ಮೂವಿ ಚೆನ್ನಾಗಿ ಮಾಡ್ಬೋದಿತ್ತು ಅಂತ ಕೂಡ ಹೇಳ್ತೀನಿ. ಇದರಲ್ಲಿ ಸ್ಟೋರಿಯಲ್ಲಿ ಮಾತ್ರ ನನಗೆ ಸ್ಮಾಲ್ ಸ್ಟೋರಿ ಆಗಿದ್ರೂ ಆ ಸ್ಟೋರಿ ಇನ್ನೂ ಇಂಪ್ಯಾಕ್ಟ್ ಮಾಡ್ಬೋದು. ತಂದೆ ಮಗ ಮತ್ತು ತಾಯಿ ಸ್ಟೋರಿನ ತುಂಬ ಚೆನ್ನಾಗಿ ತೊಗೊಂಡೋಗ್ಬೋದಿತ್ತು. ಮತ್ತು ಈ ಮೂವಿನ ಒನ್ ಟೈಮ್ ವಾಚಬಲ್ ಆಗಿ ನೋಡ್ಬೋದು. ಏನಾದ್ರು ಪದೇ ಪದೇ ನೋಡ್ಬೋದಾ ಈ ಮೂವಿನ ಅಂತ ಹೇಳಿದ್ರೆ, ಅಂದರೆ 2 ಬಾರಿ 3 ಬಾರಿ ಅಂದರೆ ನನ್ನ ಪ್ರಕಾರ ಇದು ಒನ್ ಟೈಮ್ ವಾಚಬಲ್ ಮೂವಿ. ಬಟ್ ನೀವು ಆರಾಮ್ಸೆ ಸಿನಿಮಾ ಥಿಯೇಟ್ರ್ಗಳಲ್ಲಿ ಈ ಸಿನಿಮಾನ ಆರಾಮ್ಸೆ ನೋಡ್ಬೋದು. ಫ್ಯಾಮಿಲಿ, ಪುಟ್ಟ ಮಕ್ಕಳು, ಸ್ಪೆಷಲಿ ಮೂವಿ ಪ್ಯಾಷನ್ ಇರುತ್ತಲ್ಲ, ಭಾಳ ರೂಮ್ಗಳಲ್ಲಿ ಸ್ಟೋರಿ ಕ್ರಿಯೇಟ್ ಮಾಡ್ತಾನೆ ಇರ್ತಾರೆ. ಬರೀತಾ ಇರ್ತಾರೆ, ಏನಾದ್ರು ಒಂದು ಸ್ಕ್ರಿಪ್ಟ್ ಬರೀತಾ ಇರ್ತಾರೆ, ಅದು ಶೂಟಿಂಗ್ ಮಾಡ್ತಾರೆ, ಅದನ್ನು ಅಪ್ಲೋಡ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಆ ಥರ ಇರೋರಿಗೆ ಈ ಮೂವಿಗಳು ನಿಜವಾಗ್ಲೂ ಇಂಪ್ಯಾಕ್ಟ್ ಆಗುತ್ತೆ. ಅಂದರೆ ಮೋಟಿವೇಶನ್ ಆಗುತ್ತೆ. ಹೌದು, ನಾವು ಮಾಡ್ಬೋದು, ಮಾಡೋಣ ಅಂಥೇಳಿ. ನನಗೆ ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಅನಿಸ್ತು. ಈ ಸಿನಿಮಾ ಎಲ್ಲ ಫ್ಯಾಮಿಲಿ ಜೊತೆಗೆ, ಫ್ರೆಂಡ್ ಜೊತೆಗೆ, ಪುಟ್ಟ ಮಕ್ಳ ಜೊತೆ ಕೂಡ ನೋಡ್ಬೋದು. ಯಾವುದೇ ಥಿಯೇಟ್ರಿಗೆ ನಾನು ಹೋದಾಗ ಇನ್ನೂ ಜನ ಥಿಯೇಟರ್ಗೆ ಬರಬೇಕು. ಅಂದರೆ ಈ ಮೂವಿಗೆ ಸೂ ಫ್ರಮ್ ಸೋ ಹೇಗೆ ಅಷ್ಟು ಜನ ಇಂಪ್ಯಾಕ್ಟ್ ಮಾಡಿದ್ರು, ಅಂದರೆ ಥಿಯೇಟರ್ನ ಹೌಸ್‌ಫುಲ್ ಮಾಡಿದ್ರು, ಅದೇ ಥರ ಅದೊಂದಿತ್ತು ಕಾಲ ಮೂವಿಗೂ ಕೂಡ ಬರಬೇಕು. ಹೌದು, ಇದು ಭಾಳ ಪುಟ್ಟು ಸ್ಟೋರಿ ಇದ್ರೂ ಇನ್ನೂ ಇಂಪ್ಯಾಕ್ಟ್ ಮಾಡ್ಬೋದಿತ್ತು ಅಂತ ನನಗನ್ಸಿದ್ರೂ ಸ್ಟೋರಿ ಓವರ್ ಬೋರ್ ಆಗಿಲ್ಲ. ಅಪ್ಪ ಸಾಕು, ಎದ್ದೋದ್ರೆ ಸಾಕಪ್ಪ ಅನ್ನೋ ಥರ ಇರಲಿಲ್ಲ.
ನನಗೆ ವಿನಯ್ ಅವ್ರ ಆ್ಯಕ್ಟಿಂಗ್ ಕೂಡ ಆ್ಯಕ್ಚುಲಿ ಎಂಗೇಜ್ ಮಾಡೋದೇ ವಿನಯ್ ಅವ್ರ ಆ್ಯಕ್ಟಿಂಗು ಮತ್ತು ಕೆಲವು ಡೈಲಾಗ್ಸು. ಕೆಲವು ಟೈಮಲ್ಲಿ ನನಗೆ ಮ್ಯೂಸಿಕ್ ಇತ್ತಲ್ಲ, ಅದು ನನಗೆ ಒಬ್ಬ ಡೈರೆಕ್ಟರ್ ಆಗಬೇಕು ಅವ್ನ ಇಮ್ಯಾಜಿನೇಷನ್ನೇ ಅದು ತುಂಬ ಚೆನ್ನಾಗಿ ತೋರಿಸಿದ್ರು. ಅದು ಮ್ಯೂಸಿಕ್ ಭಾಳ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಓವರಾಲ್ ಮೂವಿ ಬಗ್ಗೆ ಹೇಳಬೇಕು ಅಂದರೆ ಹೋಗಿ ಕನ್ನಡ ಸಿನಿಮಾ ಮಂದಿರಲ್ಲಿ ನೋಡಿ, ಹಾರೈಸಿ, ಉಳಿಸಿ, ನಿಮ್ಮ ಏನೇ ಒಪಿನಿಯನ್ ಇದ್ದರೂ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸೊ ಫೈನಲಿ ಥ್ಯಾಂಕ್ ಯು ಸೋ ಮಚ್. ನೀವು ಇಷ್ಟು ಲವ್ ಮಾಡಿ, ಪ್ರೀತಿ, ವಿಶ್ವಾಸ ತೋರಿಸಿ ನನಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ. ಇನ್ನಷ್ಟು ಮೂವಿ ಅಪ್ಡೇಟ್ಸ್ಗಳಿಗೆ ನಾನು ಖಂಡಿತ ನಿಮ್ಮ ಮುಂದೆ ಬರ್ತೀನಿ. ಸೊ ದಯವಿಟ್ಟು ಸಿನಿಮಾಗಳನ್ನ ಸಿನಿಮಾ ಮಂದಿರಲ್ಲೇ ನೋಡಿ, ಮತ್ತು ನನಗೆ ಕೂಡ ಸಬ್ಸ್ಕ್ರೈಬ್ ಮಾಡಿ ವಿತ್ ಬೆಲ್ ಐಕಾನ್ ಮಾಡಿ. ನೋಡೋಣ ಎಷ್ಟು ಲೈಕ್ ಮಾಡ್ತೀರಾ, ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ. ಅದು ನಮಗೆ ಮೋಟಿವೇಶನ್ ತರುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ವಿಡಿಯೋದಲ್ಲಿ ಬರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.